ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ರಾಜು ಜೇಮ್ಸ್ ಬಾಂಡ್ ತಂಡ ಇದೆ. ಸರ್ ವೆಲ್ಕಮ್ ಎಲ್ಲರಿಗೂ. ಹೇಗಿದ್ದೀರಾ? ಸೂಪರ್ ಆಗಿದೆ. 3 ಜನಕ್ಕೂ ಒಂದು ಪ್ರಶ್ನೆ. ಈಗ ನೀವು ರಾಜು ಅಂತ ಫೇಮಸ್ ಆಗಿದ್ದೀರಾ. ಹೌದು. ರಾಜ ಅಂತ ಒಂದಾನಂತಲ್ಲಿ ಫೇಮಸ್ ಆಗಿರೋ ಯಾರು? ರಾಜ ಅಂತ ಫೇಮಸ್ ಆಗಿದ್ದವರು. ಆ ಹೆಸರು ಸಿಕ್ಕಾಪಟ್ಟೆ ಸಿನಿಮಾಗಳು ಆಶೀರ್ವಾದ ಮಾಡ್ತಿದ್ರು. ರಾಜ ಅಂತಾನೆ ಫೇಮಸ್ ಅವರು. ರಾಜ ಅಂತ ಅಣ್ಣವರ ಅಲ್ಲ, ಕನ್ನಡ. ಒಂದು ಊರಲ್ಲಿ ಒಬ್ಬ ರಾಜ ಹಂಗಲ್ಲ. ಸೊ ಅಂದ್ರೆ ಅವರು ಮಾಡಿರೋ ಸಿನಿಮಾಗಳಲ್ಲಿ ರಾಜ ಅಂತ ಹೆಸರಿಟ್ಕೊಂಡ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ರಸಿಕಾ ಅಂತಾರ ಅವ್ರನ್ನ, ಜಾಣ ಅಂತಾರ ಅವ್ರನ್ನ, ರವಿಚಂದ್ರನ್ ಸರ್. ಕರೆಕ್ಟ್ ಅಲ್ಲ? ಆ ಟೈಮಲ್ಲಿ ರಾಜ ಅಂತ ರವಿಚಂದ್ರನ್ ಸರ್ ಫೇಮಸ್ ಆಗಿದ್ರು, ಕ್ರೆಡಿಟ್ ಸ್ಟಾರ್ ರವಿಚಂದ್ರನ್ ಸರ್. ಈ ಟೈಮಲ್ಲಿ ಯಾವುದು ರಾಜ ಇಲ್ಲ, ರಾ ಅನ್ನೋದೇ ಒಂದು ಪಾಸಿಟಿವ್ ನೇಮ್ ಇದೆ. ಜನರಲ್ಲಾಗೂ ನೀವು ಚೆಕ್ ಇದು ಮಾಡ್ಬೋದು. ಎಲ್ಲ ಹೀರೋಯಿನ್ಗಳ ಹೆಸರು ರಾ ರಾ ಯಾವ್ದು ಸಕ್ಸಸ್ ಆಗಿದೆ ನೋಡಿ ಇಂಡಸ್ಟ್ರಿಗೆ. ನೋಡಿ, ರಮ್ಯಾ, ರಕ್ಷಿತಾ, ರಶ್ಮಿಕಾ, ರಚಿತಾ, ರಾಧಿಕಾ. ಇವಾಗ ಗುರು ಅವ್ರು ಹೇಳಿದ್ಮೇಲೆ ಆಕ್ಚುಲಿ ನನ್ನ ಬರ್ತ್ ನೇಮ್ ರಾಕೇಶ್. ಹೌದಾ? ಸ್ಕೂಲ್ ಸೇರ್ಬೇಕಾದ್ರೆ ದೀಪಕ್ ಅಂತ ಚೇಂಜ್ ಮಾಡ್ತಿದ್ದಾರೆ. ಈಗ ಗುರು ಹೇಳಿದ್ಮೇಲೆ ಅದು ಯಾಕೋ ರಾ ವರ್ಕ್ ಆಗ್ತಿದೆ ಯೋಚನೆ ಮಾಡಿ. ಮೇಡಮ್ ನಿಮ್ದು ಏನೋ ಇದೆಯಾ ಹಳೇದು? ಇಲ್ಲ, ಆ ಥರ ಇಲ್ಲ. ನಂದು ಒರಿಜಿನಲ್ ನೇಮೇ ಮೃದುಲಾ. ಹೌದಾ? ಮೃದುವಾಗಿದ್ದೀರ, ಅದಕ್ಕೆ ಮೃದುಲಾ. ನೋಡಿ ಅವ್ರಿಬ್ಬರದು ಹಳೆ ನೇಮು. ಅಂದ್ರೆ ಇವ್ರದ್ದು ಹೊಸ ನೇಮ್ ರಾ, ಈಗ ಅವ್ರದ್ದು ಹಳೆ ನೇಮ್ ರಾ. ನೋಡಿ ಸರ್, ನಾಮಕರಣ ಕರೆದ್ಬಿಡಿ ನಮ್ಮನ್ನು. ಎಸ್, ಜೇಮ್ಸ್ ಬಾಂಡ್ ಸಿನಿಮಾಗೆ ಬರೋಣ. ಆ್ಯಕ್ಚುಲಿ ನಾನು ತುಂಬ ವರ್ಷಗಳ ಹಿಂದೆ ಒಂದು ಟೀಸರ್ ನೋಡಿದ್ದೆ. ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ, ಬಟ್ ನಿಮ್ಮ ವರ್ಕ್ಸಲ್ಲಿ ಗೊತ್ತಿಲ್ಲ. ಸೊ ಒಂದು ಒಳ್ಳೆ ಪ್ರಾಡಕ್ಟ್ ಬರ್ಬೇಕಾದ್ರೆ ಲೇಟ್ ಆಗೋದು ಕಾಮನ್. ಆದರೆ ನನ್ನ ಪ್ರಶ್ನೆ ಅದಲ್ಲ. ಸೊ ಅದೇ ಒಂದು 2 ವರ್ಷದಿಂದ ಒಂದು ಟೀಸರ್ ನೋಡಿದ್ದೆ ನಾನು. ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸೇಮ್ ಅದೇ ಥರನೇ ಆ ಟೀಸರ್ ನೋಡಿದ ತಕ್ಷಣ ನಮಗೆ ನಾವೇ ಅಂತ ಅನ್ಕೊಂಡ್ಬಿಟ್ವಿ. ಅಂದರೆ ಒಂದು ಅಣ್ಣವ್ರ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಈ ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲ, ನಾವೇ ಒಂದು ಪ್ಲಾಸ್ಟಿಕ್ ಅನ್ನು ಇಟ್ಕೊಂಡು ನಾವೇ ಜೇಮ್ಸ್ ಬಾಂಡ್ ಅಂತಾರೆ ಹಿಂಗೆಲ್ಲ ಆಕ್ಟಿಂಗ್ ಮಾಡೋದು, ಅದೆಲ್ಲ ನೆನಪಾಯ್ತು ನಮಗೆ. ಆ ಟೀಸರ್ ಬಿಟ್ಟಿದ್ರಿ ಸ್ಟಾರ್ಟಿಂಗು. ಆದರೆ ಆ ಟೀಸರ್ ಆ ಒಂದು ಸೀನ್ ಮುಗಿಯೋಷ್ಟರಲ್ಲಿ ಅವ್ರು ದೊಡ್ಡವರಾಗ್ಬಿಡ್ತಾರೆ. ಆ ಸೀನ್ ಏನದು ಆಕ್ಚುಲಿ ಇರುತ್ತೆ ಸಿನಿಮಾದಲ್ಲಿ, ಹೇಗೆ ಅಂತ ಅದನ್ನ ಹೆಂಗ್ ರೆಡಿ ಮಾಡಿದೀರಾ ಅಂತ? ಎಂಟ್ರಿ ಸೀನಾ ಹೇಗೆ ಅಂತ? ಅದು ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡ್ತಾ ಇರ್ತಾರೆ, ನೋಡ್ತಾ ದೊಡ್ಡದಾಗ್ತಾರೆ. ಅದೇ ಇನ್ಸ್ಪಿರೇಷನ್ ಅಂತ ಆ ಥರ ಒಂದು ಟೀಸರ್ ಮಾಡಿದ್ವಿ. ಜೇಮ್ಸ್ ಬಾಂಡ್ ಅನ್ನೋಕೆ ಏನು, ರಾಜು ಓಕೆ, ಜೇಮ್ಸ್ ಬಾಂಡ್ ಅನ್ನೋದಕ್ಕೆ ಏನಕ್ಕೆ ಅನ್ನೋದಕ್ಕೆ ಒಂದು ಟೀಸರ್ ಬೇಕಲ್ಲ, ಕನ್ಕ್ಲೂಡ್ ಮಾಡ್ಬೇಕಲ್ಲ ಜನಗೆ. ಅದೊಂದು ಕಾನ್ಸೆಪ್ಟ್ ಮಾಡಿ ಈ ಟೀಸರ್ ಮಾಡಿದ್ರು ಅವರು. ಬಟ್ ಅದು ನಿಮ್ ಸಿನಿಮಾದಲ್ಲಿ ಸೀಕ್ವೆನ್ಸ್ ಇಲ್ಲ, ಅದು ಸುಮ್ನೆ ನನ್ನೊಂದು ಪ್ರೆಸೆಂಟೇಶನ್ ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಹುಡುಗ ಅಣ್ಣವ್ರದ್ದು ಬಾಂಡ್ ಸಿನಿಮಾಗಳನ್ನ ನೋಡ್ತಾ ರಾಜು ಜೇಮ್ಸ್ ಬಾಂಡ್ ಅಂತ. ಬಟ್ ಇಲ್ಲಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದೊಂದು ಸೀಕ್ವೆನ್ಸ್ ಆಗಿ ಇತ್ತು. ಅಂದ್ರೆ ಸಿನಿಮಾದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಇವ್ರ ತಾಯಿ ಒಂದು ಕ್ವಶನ್ ಬರುತ್ತೆ. ಅಲ್ಲಿ ಇದನ್ನೆಲ್ಲ ಡೀಟೇಲ್ಡ್ ಆಗಿ ಹೇಳಿದ್ವಿ. ಅಂದ್ರೆ ಈ ಹುಡುಗ ಈ ಥರ ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿತ್ತು ಅಂತ. ಬಟ್ ಅದು ನಿಮ್ಗೆ ಗೊತ್ತಲ್ಲ, ಒಂದು ಸಿನಿಮಾ ಒಂದು ರಂತ್ರಲ್ಲಿ ನೋಡ್ಬೇಕಾದ್ರೆ ಒಂದು ಅದೇನೋ ಫಿಟ್ ಇನ್ ಆಗಿಲ್ಲ ನಮ್ಗೆ. ಆ ಪೋರ್ಷನ್ ಫಿಟ್ ಇನ್ ಆಗಿಲ್ಲ ಎಂಡ್ ಫಿಲಮಲ್ಲಿ ನಾನು ಹೇಳ್ತಾರೆ. ಸೊ ಹಂಗಾಗಿ ಅದನ್ನ ನಾವು ಕಟ್ ಮಾಡ್ಬೇಕಾಗಿ ಬಂತು. ಸೊ ಎಂಡ್ ಫಿಲಮಲ್ಲಿ ಅದಿಲ್ಲ, ಬಟ್ ಆ ಎಸೆನ್ಸ್ ಇದೆ. ಅಂದ್ರೆ ಈಗ ಇವ್ರ ರೂಮಲ್ಲೆಲ್ಲ ಅಣ್ಣವ್ರದ್ದು ಅದು ಆಪರೇಷನ್ ಡೈಮಂಡ್ ರಾಕೆಟ್, ಇವ್ರ ಬೀರು ಮೇಲೆಲ್ಲ ಸ್ಟಿಕರಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ವಿಜುವಲ್ಲಿ ಆ ಥರ ಒಂದು ಇದಿದೆ. ಬಟ್ ಎಂಡ್ ಫಿಲಮಲ್ಲಿ ನಾವು ಅದನ್ನು ಕೂರ್ಸೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಫೈನಲ್ ಫಿಲಮ್ ಲೆಂತ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಗೆ ಅದಕ್ಕೂ ವರ್ಕ್ ಆಗಲಿಲ್ಲ. ನಾವು ಪೇಪರ್ ಮೇಲೆ ಅನ್ಕೊಂಡಂಗೆ ಅದು ಒಂದು ರನ್ ಥ್ರೋಲ್ ಏನೋ ವರ್ಕ್ ಆಗಿಲ್ಲ. ಸೊ ಹಂಗಾಗಿ ಅದನ್ನು ಬಿಟ್ಟು. ಬಟ್ ಅದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ. ಹೌದು, ಹಂಗಾಗಿ ಅದು ಟೀಸರ್ನ ನಾವು ಹಂಗೆ ಆ ಇಂಟೆನ್ಷನ್ ಇಂದ ಮಾಡಿದ್ವಿ. ಬಟ್ ಅದೇ ಕೆಲವೊಂದು ನಾವೇನೋ ಅನ್ಕೊಂತೀವಿ ತುಂಬಾ, ಬಟ್ ಓವರ್ ಆಲ್ ಸಿನಿಮಾ ಅಂತ ನೋಡ್ಬೇಕಾದ್ರೆ ನೀವು ಅದು. ಮೇಡಮ್ ನೀವು ಸೊ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್, ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು. ಸೊ ಇನ್ನೇನು ಸಿನಿಮಾ ರಿಲೀಸ್ ಅಂತ ಆಲ್ರೆಡಿ, ಸೊ ಇನ್ನೇನು ತುಂಬಾ ಹತ್ರ ಇದೆ. ಹೌದು. ಸೊ ಹೆಂಗಿದೆ ಮನಸ್ಸಲ್ಲಿ, ಮೈಂಡಲ್ಲಿ? ಎಕ್ಸೈಟೆಡ್ ಆಗಿದ್ದೀನಿ. ಆಮೇಲೆ ರೆಸ್ಪಾನ್ಸ್ ನೋಡಿ, ಇವಾಗ ಕಣ್ಮಣಿ ಸಾಂಗ್ ಬಿಟ್ರಲ್ವಾ, ಅವಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗುತ್ತೆ. ಅದೇ ರೆಸ್ಪಾನ್ಸ್ ನಮ್ಮ ಮೂವಿಗೂ ಬರಲಿ ಅಂತಂತಂದು 14th ಫೆಬ್ರಿಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಲಿ ಅಂತಂತಂದು. ಅದು ಬಿಟ್ಟರೆ
ನನ್ನ ಫಸ್ಟ್ ಮೂವಿ ಅನ್ನೋಕ್ಕಿಂತ ಇಂಥ ದೊಡ್ಡ ಕಾಸ್ಟ್ ಜೊತೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ತುಂಬ ಎಕ್ಸೈಟೆಡ್. ಅಫ್ಕೋರ್ಸ್ ತುಂಬ ಬೇಗ ರಿಲೀಸ್ ಆಗ್ತಾ ಇದೆ, ಇವಾಗ 1 ಮಂತ್ ಅಷ್ಟೇ ಉಳಿದಿರೋದು. ಸೊ ಎಸ್, ವೆರಿ ಎಕ್ಸೈಟೆಡ್. ಎಷ್ಟು ಪಾಟ್ಲೆ ಕೊಟ್ಟರು ಗುರು ಸರ್? ಓ ತುಂಬ ಕೊಟ್ಲೆ ಕೊಡಂತ ಕಾಣ್ತೀರಾ, ನೀವೇ ನೋಡ್ತಿರಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ಕೇಳಿದ್ದು. ಎಲ್ಲ ತುಂಬಾ ಅಂದ್ರೆ ಮತ್ತೆ ಹೇಳಿ, ಮತ್ತೆ ಸುಮ್ಮನೆ ಅವ್ರಿಗೆ ಕಾಡಕ್ಕೆ. ನಿಮ್ಮ ಭಾಷೆಯಲ್ಲಿ ಮಾತಾಡಿ ಅಂತ ಚೆನ್ನಾಗಿದೆ. ಏನು ಮಾತಾಡಲಿ, ಏನು ಹುಬ್ಳಿ ಬೇಕಾದ್ರೆ ಭಾಷೆಯಲ್ಲಿ ಮಾತಾಡಿ, ಫುಲ್ ಆಗಿ ನೀವೇನು ಕೇಳ್ತೀರಾ ಅದಕ್ಕೆ ವಾಪಸ್ ನಾ ಅದ ಭಾಷೆನಾಗ ಹೇಳ್ಬೋದು. ಆ ಭಾಷೆ ಮೇಲೆ ಹೇಳಿ ಮೇಡಮ್. ನೀವು ಹುಬ್ಳಿ ಸರ್ಕಲ್ ಅಲ್ಲಿ, ನೀವು ಹುಬ್ಳಿ ಸರ್ಕಲ್ ನೋಡಿದಿರ? ನೋಡಿ ಕುದುರೆ ಮೇಲೆ ಕೂತಿರೋರ್ ಕೈಯಲ್ಲಿ ಏನಿದೆ, ನೀವು ಹೋಗಿ ಅವ್ರನ್ನ ನೀವು ರಗಡಾಗಿ ನೀವು ಕೇರ್ ಮಾಡಿ ಅವ್ರು ಪೈಡ್ ಅಂತ ಈಗ ನಮ್ಮಿಬ್ರು ಕೊಟ್ರೆ ಯಾವ ಜವಾಬ್ದಾರಿ ಅದಕ್ಕೆ? ಸದ್ಯ ನನ್ನ ಹತ್ರ ಬರ್ಲಿಲ್ಲ ಆ ಥರ ಏನಿಲ್ಲ. ಓಕೆ. ಸೊ ಅಂದ್ರೆ ಈಗ ನಿಮ್ಮ ಒಂದು ನೇಚರ್ ಸಖತ್ ಸ್ಟ್ರಾಂಗ್ ಆಗಿರುತ್ತೆ, ಹೆಣ್ಮಕ್ಳು ಫುಲ್ ಸ್ಟ್ರಾಂಗ್ ಇರೋದು. ಸಿನಿಮಾನಲ್ಲೂ ಅದೇ ಥರ ಇರೋದು. ಫುಲ್ ಸ್ಟ್ರಾಂಗ್ ಏನಾ? ಟೀಚರ್ ಇವ್ರಿಗೆ ವಾಪಸ್ ದಾರಿಗೆ ಕರ್ಕೊಂಡ್ ಬರ್ತಾ ಇದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೂಪರ್. ಅಂಡ್ ಅವ್ರ ಜೊತೆ ಅಂದ್ರೆ ಆಕ್ಟ್ ಮಾಡೋದೇ ಒಂಥರ ಚಂದ ಇರುತ್ತೆ. ಸೊ ಅವರು ಅಂದ್ರೆ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ, ಈ ನಾರ್ಮಲ್ ಆಗಿ ರೊಮ್ಯಾನ್ಸ್ ಮೀನ್ಸ್ ನಾರ್ಮಲ್ ಆಗಿ ಒಂದು ಹುಡುಗಿ ಲವ್ ಅಂತ ಒಂದು ಸೀಕ್ವೆನ್ಸ್ ಇರ್ಬೇಕಾದ್ರೆ ಏನೋ ಒಂಥರ ನೋಡಕ್ ಫುಲ್ ಒಂಥರ ಬ್ಯೂಟಿಫುಲ್ ಆಗಿರುತ್ತೆ. ಫ್ರೇಮ್ಸ್ ಎಲ್ಲ ಆಗಲಿ, ಆ ಸಿನಿಮಾಟೋಗ್ರಫರೇ ಹಂಗೆ ಅಡ್ಜಸ್ಟ್ ಆಗ್ತಾರ, ಇಲ್ಲ ಆ ಥರ ನೀವು ಹುಡುಕ್ತೀರಾ ಆಗುತ್ತಿಲ್ಲ ಸರ್. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಸೊ ನಿಮ್ಗೆ ಅದೆಲ್ಲ ಸೀನ್ಸ್ ನೋಡುವಾಗ ಆ ಸಾಂಗ್ ನೋಡಿದ್ರೆ ಅದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸಂಗೀತ ಆ ಒಂದು ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ಅಫ್ಕೋರ್ಸ್ ತುಂಬ ಅದೇ ಹೇಳ್ದಂಗೆ ತುಂಬ ಚಳಿ ಇತ್ತು, ಅದೆಲ್ಲ ಇತ್ತು. ಇವ್ರ ಜೊತೆ ಕೆಲಸ ಮಾಡೋವಾಗ ಅದೇ ಅವರು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತಂತಂದು ಅವ್ರು ನನಗೆ ಫೀಲ್ ಯಾವಾಗೂ ಮಾಡಿಸ್ಲಿಲ್ಲ. ಸೊ ಅದೇ ಒಂಥರ ಖುಷಿ ನನಗೆ. ಆರಾಮಾಗಿ ತೊಂದರೆ ಇಲ್ಲ, ಆರಾಮಾಗಿ ಮಾಡು ಅಂತಂತನವರು. ಸೊ ಅದೇ ಖುಷಿ. ಓಕೆ. ಮಾಡಲ್ಲ, ಹೊಡಿತಾ ಇರಬೇಕು. ಥ್ಯಾಂಕ್ ಯು. ಮದುವೆ ನಾನು ಅನ್ಕೂ ಕೇಳಿದೆ ನಿಮ್ನ, ಜೇಮ್ಸ್ ಬಾಂಡ್ ಹೆಂಗೆ ಸರ್ ಜೇಮ್ಸ್ ಬಾಂಡ್? ಇದೆಲ್ಲವೂ ರೆಕಾರ್ಡ್ ಆಗ್ತಿದೆ. ಅಲ್ಲ, ಈಗ ತಾನು ಹೇಳಕ್ ಬಂದೆ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ, ಅದಕ್ಕೆ ತೊಡೆ ಹೊಡಿತಿದ್ರು ನಾನು ಅನ್ಕೊಂಡೆ. ಹೊಟ್ಟೆ ಮೇಲೆ ಹೊಡೆದು ನೀವು 2 ಸತಿ ಹೊಡ್ಸಿದ್ದವ್ರಿಗೆ ಹೀರೋಯಿನ್ ಕೈಲಿ? ಓ, ನಾನು ಹೇಳ್ದೆ ಅದನ್ನೆಲ್ಲ ಅವ್ರಿಗೆ, ಅದೆಲ್ಲ ಸೀಕ್ರೆಟ್ಸ್ಗಳನ್ನ ಬಿಟ್ಬಿಡ್ರಿ ಈ ತರ. ಸರಿ ಸರ್. ಗುರು ಸರ್, ಅಂದ್ರೆ ಈಗ ನಿಮ್ಮ ಒಂದು ಜಾನರ್ ತುಂಬಾ ಇಷ್ಟಪಡೋದು ನಾವೆಲ್ಲ. ನೀವೊಂಥರ ತುಂಬಾ ಇನ್ನೋಸೆಂಟ್ ಆಗಿ ಫಸ್ಟ್ ರ್ಯಾಂಕ್ ರಾಜು ತರ ಸೊ ಇರೋದು. ಕಂಪ್ಲೀಟ್ ಇದು ಚೇಂಜ್ ಅಂತ ಸಣ್ಣಾಗೆ ಚೇಂಜ್ ಅಂತ ಅನಿಸ್ತು. ಎಸ್, ಎಕ್ಸ್ಪೆರಿಮೆಂಟ್ ಮಾಡಬೇಕು ನಿಜ, ಬಟ್ ನಿಮ್ಗೆ ಅಂತ ಸೆಟ್ ಆಫ್ ಆಡಿಯನ್ಸ್ ಇರ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಹೆಂಗ್ ಬಂತು ಅಂತ, ಆ ಟೈಮಲ್ಲಿ ಏನ್ ಅನ್ನಿಸ್ತು ಅಂತ? ಅದೇ ನಮ್ಮ ಆಡಿಯನ್ಸಿಗೆ ಒಂದು ಹೊಸ ಥರ ಏನಾದ್ರು ಕೊಡ್ಬೇಕಲ್ವಾ. ಹೊಸದ್ದು ಕೊಟ್ಟಿದ್ದೇ ಅವ್ರಿಗೆ ಬೋರ್ ಆಗೋಕ್ಕಿಂತ ರಾಜು ಅದೇ ರಾಜು ಇರ್ತಾನೆ. ರಾಜು ಕೆಟ್ಟದೇನು ಮಾಡಲ್ಲ, ಅವನೇನೇ ಕೆಟ್ಟದ್ದು ಮಾಡಿದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ. ಆ ಸ್ಟ್ರೀಟ್ ಸ್ಮಾರ್ಟು, ಆ ಊರಲ್ಲಿ ಅವ್ರ ತಾಯಿಗೆ ಆ ಊರಲ್ಲಿ ಅವನೇನೇನು ಮಾಡ್ತಾನೆ ರಾಜು, ಅದೇ ರಾಜು ಇರ್ತಾನೆ. ಬಟ್ ಬೇರೆ ಫ್ಲೇವರಲ್ಲಿ ರಾಜು ನನ್ನ ತೋರಿಸಿದ್ದಾರೆ ಅಷ್ಟೇ ಇದರಲ್ಲಿ. ಸೊ ಆ್ಯಕ್ಟಿಂಗ್ ಆಗಲಿ ಇದಾಗಲಿ ಒಂದು ಇನ್ನೋಸೆಂಟ್ ಬಿಟ್ಟು ಸ್ವಲ್ಪ ಕಮರ್ಷಿಯಲ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಬಟ್ ಇದರಲ್ಲೂ ಒಂದು ಒಳ್ಳೆ ಮೆಸೇಜೇ ಇರುತ್ತೆ. ತುಂಬಾನೇ ಖುಷಿಯಾಗಿದೆ. ಜೇಮ್ಸ್ ಬಾಂಡ್ ಅನ್ನೋ ಒಂದು ಟೈಟಲ್ ಅಷ್ಟು ಖುಷಿ ಕೊಡುತ್ತೆ. ರಾಜು ಜೇಮ್ಸ್ ಬಾಂಡ್, ನೆಕ್ಸ್ಟ್ ಏನ್ ಬಾಂಡ್ ಅಂತಾರೆ ಸುಮಾರು ಜನ, ಜೇಮ್ಸ್ ಬಾಂಡ್ ರಾಜು ಅಂತಾರೆ. ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ರಾಜು ಹೋಗಿ ನೆಕ್ಸ್ಟ್ ರಾಜು ಜೇಮ್ಸ್ ಬಾಂಡ್ ಬರ್ಬೋದು, ನನಗೆ ಗೊತ್ತಿಲ್ಲ, ಬರ್ಬೋದು ಅನ್ಕೊಂಡಿದ್ದೀನಿ ಇದರಿಂದ. ಅಂಡ್ ಸರ್, ನಿಮ್ಮ ವಿಷಯಕ್ಕೆ ಬರೋದಾದ್ರೆ, ಸೊ ಕಂಗ್ರಾಟ್ಸ್. ಈ ತರ ಕಂಟೆಂಟ್ಗಳು ಸ್ವಲ್ಪ ಕಮ್ಮಿ ಆಗಿತ್ತು ನಮ್ಮ ಕನ್ನಡಕ್ಕೆ, ನೀವು ತರ್ತಾ ಇದ್ದೀರಾ. ಬಟ್ ಅಂಡ್ ಸರ್ಪ್ರೈಸ್ ಎಲಿಮೆಂಟ್ ಕೂಡ, ಅಂಡ್ ಇದು ಒಂಥರ ರಿಸ್ಕಿ ಕೂಡ. ಸೊ ಜೇಮ್ಸ್ ಬಾಂಡ್ ಸಿನಿಮಾಗಳು ಮಾಡೋದು ಸ್ವಲ್ಪ ಕಷ್ಟಕರ, ಕೂರಿಸ್ಬೇಕು ಕಂಪ್ಲೀಟ್, ಎಲ್ಲೋ ಒಂಚೂರು ಅಲ್ಗಾಡ್ಬಾರ್ದು. ಅದರಲ್ಲೂ ಇವ್ರನ್ನ ತಗೊಂಡು ಕಂಪ್ಲೀಟ್ ಚೇಂಜ್ ಓವರ್ ಕೊಟ್ಬಿಟ್ಟು ಮಾಡ್ತಾ ಇರೋದು ರಿಸ್ಕ್ ಅಂತ ಅನ್ನಿಸ್ತಿಲ್ವಾ? ಅಂಡ್ ಈ ತರ ತೀರ್ಮಾನ ಈ ತರ ಸಿನಿಮಾ ಅಂತ ಏನಕ್ಕೆ ಮಾಡ್ಬೇಕು ಅಂತ ಅನ್ನಿಸ್ತು ಅಂತ ಜೇಮ್ಸ್ ಬಾಂಡ್ ಸಿನಿಮಾ? ಇಲ್ಲ, ಒಂದು ಇದು ನಾನು ಎಲ್ಲ ಕಡೆ ಹೇಳಿದಂಗೆ ಇದು ರೆಗ್ಯುಲರ್ ಜೇಮ್ಸ್ ಬಾಂಡ್ ಅಂತ ಒಂದು ಇಮೇಜ್ ಇದೆಯಲ್ಲ ಯೂಶಲಿ, ಆ ಫ್ಲೇವರ್ ಅಲ್ಲ ಇದು ಸಿನಿಮಾ. ಆಕ್ಚುಲಿ ಸಿನಿಮಾದಲ್ಲಿ ಒಂದು ಈವೆಂಟ್ ಬರುತ್ತೆ, ಆ ಈವೆಂಟ್ ಅಲ್ಲಿ ಇವರು ಜೇಮ್ಸ್ ಬಾಂಡ್ ಅಂದ್ರೆ ಆ ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಒಂದು ಜೇಮ್ಸ್ ಬಾಂಡ್ ಆದ್ರು ಅನ್ನೋದು ಒಂದು ಓವರ್ ಆಲ್ ಆತರ ಕನ್ಕ್ಲೂಷನ್ ಅಷ್ಟೇ. ಅದು ಬಿಟ್ರೆ ಈ ರೆಗ್ಯುಲರ್ ಇಂಗ್ಲಿಷ್ ಜೇಮ್ಸ್ ಬಾಂಡ್ ಇದೆಯಲ್ಲ, ಆ ತರದ್ದು ಫ್ಲೇವರ್ ಅಲ್ಲ.
ಆಮೇಲೆ ಇದರಲ್ಲಿ ರಿಸ್ಕ್ ಅಫ್ಕೋರ್ಸ್ ನೀವು ಒಂದು ಏನಾದ್ರು ಒಂದು ಬೇರೆ ದೊಡ್ಡದಾಗಿ ನಾವು ಮಾಡ್ಬೇಕಂದ್ರೆ ರಿಸ್ಕ್ ಇಲ್ಲದೆ ನೀವು ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ರಿಸ್ಕ್ ತಗೊಂಡ್ರೆ ನಿಮಗೆ ನಾರ್ಮಲ್ಗಿಂತ ಎಕ್ಸ್ಟ್ರಾರ್ಡಿನರಿ ಏನೋ ಮಾಡಕ್ ಸಾಧ್ಯ. ಸೊ ಆ ಇಂಟೆನ್ಷನ್ ಇಂದಾನೆ ಇದೆಲ್ಲ ರಿಸ್ಕ್ ತಗೊಂಡಿದ್ದೀವಿ. ಪ್ಲಸ್ ರಿಸ್ಕ್ ಅಲ್ಲೂ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಬ್ಲೈಂಡ್ ರಿಸ್ಕ್ ಅಂತ ಇರುತ್ತೆ, ಇನ್ನೊಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಇರುತ್ತೆ. ಅಂದ್ರೆ ನೀವು ಒಂದು ಹೇಗೆ ಇದನ್ನ ಹೆಜ್ಜೆ ಇಡ್ಬೋದು, ಹೇಗೆ ಮುಂದೆ ಏನಂತ ಒಂದು ಗೊತ್ತಿದ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ರಿಸ್ಕ್ ತಗೊಳ್ಳೋಂಥದ್ದು. ಇದು ಆ ಥರ ರಿಸ್ಕ್, ಇದು ಬ್ಲೈಂಡ್ ರಿಸ್ಕ್ ಅಲ್ಲ. ಸೊ ನಿಮಗೆ ನಾವು ಇವ್ರ ಇಮೇಜ್ ಏನಿದೆ ಆ ಇಮೇಜ್ಗೂ ಡ್ಯಾಮೇಜ್ ಆಗದಿರೋ ರೀತಿಲಿ, ಪ್ಲಸ್ ಈಗ ಲುಕ್ ವೈಸ್ ಇರ್ಬೋದು, ಒಂದು ಅದನ್ನು ಚೇಂಜ್ ಮಾಡಿ, ಸ್ವಲ್ಪ ಮ್ಯಾನರಿಸಮ್ ಚೇಂಜ್ ಮಾಡಿ. ರಾಜು ಅಂದ್ರೇನೆ ಒಂದು ರಾಜು ಸಿನಿಮಾಗೆ ಹೋದ್ರೆ ನಾನು ನಕ್ಕೊಂಡು ಆಚೆ ಬರ್ತೀನಿ ಕಣಪ್ಪ, ರಾಜು ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಅನ್ನೋದು ಏನು ಇದಿರಲ್ಲ ಅದಕ್ಕೆ ನಾವು ಡ್ಯಾಮೇಜ್ ಮಾಡಿಲ್ಲ. ಸೊ ಈ ಸಿನಿಮಾನು ನಿಮಗೆ ಒಂದು ಲೈಟ್ ಹಾರ್ಟೆಡ್ ನಕ್ಕೊಂಡು ಆಚೆ ಬರೋ ಥರದ್ದೇನೆ, ಅದನ್ನ ಡ್ಯಾಮೇಜ್ ಮಾಡಿದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀವಿ. ಅಂದ್ರೆ ಇದು ಕಂಪ್ಲೀಟ್ ಎಲ್ಲ ಥರನೂ ಉಂಟು ಫ್ಲೇವರ್ಸ್ 100%. ನಿಮಗೆ ಇದರಲ್ಲಿ ಮೇನ್ ಫ್ಲೇವರ್ ಬಂದು ನಿಮಗೆ ಕಾಮಿಡಿ, ನಗುನೇ ಫಸ್ಟ್ ಪ್ರೈಮರಿ ಫ್ಲೇವರ್. ಅಂದ್ರೆ ನಿಮ್ಗೆ ಒಂದು 70% ಫ್ಲೇವರ್ ಅಂತ ಬಂದ್ರೆ ನಗು ಅಂತ ನಾನು ತಗೊಬೋದು. ಒಂದು 10% ಅಂತ ಬಂದ್ರೆ ಒಂದು ಅಮ್ಮ ತಾಯಿ ಮಗಂತಿದೆ, ಅಂದ್ರೆ ಅದೊಂದು ತಾಯಿ ಅಂದ್ರೆ ಬಹಳ ಅಂದ್ರೆ ಅದೇನು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಗಂಡು ಮಕ್ಕಳಿಗೆ ತಾಯಿ ಅಂದ್ರೆ ಬಹಳ ಪ್ರೀತಿ, ಸಾಧಾರಣ ಇವ್ರಿಗೊಂದು ತಾಯಿ ಅಟ್ಯಾಚ್ಮೆಂಟ್ ಇರುತ್ತೆ. ತಾಯಿದೇನೋ ಒಂದು ವಿಷಯ ಇವ್ರ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂತಿರುತ್ತೆ, ಅದಕ್ಕೋಸ್ಕರ ಇವರು ಹೊಡೆದಾಡೋದು ಜೀವನದಲ್ಲಿ. ಅದೊಂದು 10% ಎಮೋಷನ್ ಬರುತ್ತೆ. ಅದು ಬಿಟ್ಟರೆ ಒಂದು ಸ್ವಲ್ಪ ಆ್ಯಕ್ಷನ್ನು ಸಾಂಗ್ಸ್ ಎಲ್ಲ ನೀವು ಆಲ್ರೆಡಿ ನೋಡೇ ಇದ್ದೀರಾ, ಅಂದರೆ ನಿಮಗೆ ಅದ್ಭುತವಾದ ಒಂದು ರೆಸ್ಪಾನ್ಸ್ ಬಂದಿದೆ ಸಾಂಗ್ಸ್ಗೆ. ಸೊ ಇಟ್ಸ್ ಅ ಪ್ಯಾಕೇಜ್. ಆ ಪ್ಯಾಕೇಜಲ್ಲಿ 70% ಭಾಗ ಹ್ಯೂಮರ್ ಅನ್ನೋದು ಪ್ಲೇಸ್ ತಗೊಂಡು. ಆ್ಯಕ್ಚುಲಿ ರಾಜು ಜೇಮ್ಸ್ ಬಾಂಡ್ ಅವ್ರ ಮೂಲಕ ಏನು ಹೇಳಕ್ ಹೊರಟಿದ್ದೀರಾ, ಆನ್ಲೈನ್ ಸ್ಟೋರಿ ಏನು ಆ್ಯಕ್ಚುಲಿ? ಇಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಈ ಮೆಸೇಜ್ ಕೊಡೋದು ಅಲ್ಲ, ಈಗ ಗೊತ್ತಿಲ್ಲ ಇದು ಎಷ್ಟೋ ಮಟ್ಟಿಗೆ ಸರಿ ಅನ್ಸುತ್ತೆ ತಪ್ಪು ಅನ್ಸುತ್ತೆ ಅಂತ ನಾನು ಇದನ್ನ ಹೇಳಿದ್ರೆ, ಐ ಡೋಂಟ್ ಬಿಲೀವ್ ಇನ್ ಗಿವಿಂಗ್ ಮೆಸೇಜಸ್. ಅಂದ್ರೆ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನಾನೊಬ್ಬ ಮೇಕರ್ ಆಗಿ ನಾನು ಆ ಕ್ಯಾಟಗರಿಯಲ್ಲಿ ಐ ಡೋಂಟ್ ಫಾಲ್ ಇನ್ ಟು ದಟ್ ಕ್ಯಾಟಗರಿ. ನನ್ನ ಪ್ರೀವಿಯಸ್ 2 ಸಿನಿಮಾ ನೋಡೋದನ್ನು, ಈ ರಾಜು ಜೇಮ್ಸ್ ಬಾಂಡ್ ನೋಡೋದನ್ನು, ಈಗ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಿರೋ ಅನ್ಲಾಕ್ ರಾಘವ ನೋಡೋದನ್ನು, ಮೆಸೇಜ್ ನಿಮ್ಗೆ 4 ಸಿನಿಮಾದಲ್ಲೂ ಮೆಸೇಜ್ ಇಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ. ಅಂದ್ರೆ ನಾನೇನೋ ನಿಮ್ಗೆ ಹೋಗ್ಬೇಕಾದ್ರೆ ಒಂದು ಬೋಧನೆ ಮಾಡಿ ಕಳಿಸ್ತೀನಿ, ಅಥವಾ ನಾನೇನೋ ಒಂದು ಮೆಸೇಜ್ ಹೇಳಿ ಕಳಿಸ್ತೀನಿ, ನನ್ನ ಸಿನಿಮಾ ನಿಮ್ಗೆ 2 ದಿನ ಆದ್ರೂ ಕಾಡುತ್ತೆ, ಆ ಥರದ ಸಿನಿಮಾ ನಾನು ಇಲ್ಲಿ ತನಕ ಮಾಡಿಲ್ಲ. ಬಹುಶಃ ನಾನು ಮಾಡೋದು ಇಲ್ವಲ್ಲ, ನಂದು ಆ ಥರ ಕ್ಯಾಟಗರಿ ಮೇಕರ್ ಅಲ್ಲ ನಾನು. ನಂದೇನು ನೀವು ಥಿಯೇಟರ್ ಹಾಲ್ ಒಳಗಡೆ ಇದ್ದಾಗ ಹೊರಗಡೆ ಪ್ರಪಂಚ ನೀನು ಮರಿಬೇಕು. ಥಿಯೇಟರ್ ಪಾರ್ಕಿಂಗ್ ಲಾಟ್ಗೆ ಹೋದ್ಮೇಲೆ ಅದು ನಿಮ್ಮ ಇದು. ಆ 2 ಅವರು ನಾನು ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡು ನಡೆಸ್ಕೊಂಡು ಹೋಗುವಂಥ ಆ ಕ್ಯಾಟಗರಿಲಿ ಬೀಳುವಂಥ ಡೈರೆಕ್ಟರ್ ನಾನು. ಸೊ ಇದರಲ್ಲಿ ಏನು ಆ ಥರ ಏನು ಮೆಸೇಜ್ ತರೋದಿಲ್ಲ, ಏನಿದೆ ಮಜಾ ಅಷ್ಟೇ, ಎಂಟರ್ಟೈನ್ಮೆಂಟ್. ಸರ್ ಅಂದರೆ ನಿಮ್ಮ ಫಸ್ಟ್ ರ್ಯಾಂಕ್ ರಾಜು ಜರ್ನಿ ನಾವು ನೋಡಿದ್ದೀವಿ. ಸೊ ನೀವು ಹೆಂಗೆ ಬಂದರೆ ಎಷ್ಟು ಕಷ್ಟಪಟ್ಟು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಆಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದು ನಮಗೆ ಗೊತ್ತು ಜರ್ನಿ. ಬಟ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಕ್ಯಾಸ್ಟ್ ಅಂತ ಬಂದರೆ ತುಂಬ ದೊಡ್ಡ ಸಪೋರ್ಟ್ ಸಿಕ್ಕಿದೆ. ಅದು ಎಲ್ಲ ಒಂದು ಕಡೆ ಒಂದು ಗೆಲುವಿಗೆ ದೊಡ್ಡ ಕಾರಣ ಅಂತ. 100% ಹೌದು. ಈ ಮೂವಿಲೆಲ್ಲ ದೊಡ್ಡ ದೊಡ್ಡ ಇವ್ರ ಜೊತೆ ಮಾಡಿದ್ದೀನಿ ನಾನು. ಫಸ್ಟಿಂಗ್ ರವಿಶಂಕರ್ ಸರ್ ಜೊತೆ ಸ್ವದೇಶ್ ಸರ್ ಮತ್ತು ಅಚ್ಯುತ್ ಸರ್ ಜೊತೆ ಮಾಡಿದ್ದೆ ನಾನು. ಚಿಕ್ಕಣ್ಣವ್ರ ಜೊತೆನೂ ಮಾಡಿದ್ದೆ ಸರ್. ಇದರಲ್ಲಿ ತಬಲ ನಾಣಿ ಸಾರು, ಆಮೇಲೆ ರವಿಶಂಕರ್ ಜೊತೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡೋತ್ತಿಗೆ ನನಗೆ ಒಂದಿನ ಒಂದು ಹುಮ್ಮಸ್ ಬರ್ತಾ ಇತ್ತು. ಅದು ಖುಷಿ ಕೊಡ್ತಾ ಇದೆ. ಎಲ್ಲ ತಾರಾ ಬಳಗ, ಎಷ್ಟು ದೊಡ್ಡ ತಾರಾ ಬಳಗದಲ್ಲಿ ನಾನು ಆ್ಯಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಸುದೀಪ್ ಸರ್ನ ಕರೆಸಿದ್ರಿ, ಯಾರು ಕರೆಸ್ತೀರಾ? ಸರ್ಪ್ರೈಸ್ ಎಲಿಮೆಂಟ್ಸ್ ಅಲ್ಲ, ಅದು ಮೂವಿ ನೋಡಿ ಏನೋ ಇದೆ ಅಂತ ಆಯ್ತು. ಖಂಡಿತ ಇದೆ. ಬಟ್ ನಾನು ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ವಿಷಯ ಹೇಳ್ಬಾರ್ದು ನಾನು, ಬೇಡ. ಮೇಡಮ್ ಯಾರು ನೀವಾದ್ರೂ ಹೇಳಿ ಏನಂತ ಸರ್ಪ್ರೈಸ್ ಏನು ಯಾರಿಗೂ ಬಿಟ್ಕೊಡೋಂಗಿಲ್ಲ ಅಂತ ಸರ್ಪ್ರೈಸ್. ಮೂವಿಲೇ ಒಳ್ಳೆ ಒಂದು ಸರ್ಪ್ರೈಸ್ ಇರುತ್ತೆ ಮೂವಿ ಒಳಗೆ. ಹಂಗೆ ಲವರ್ಸ್ ವಿಷಯಕ್ಕೆ ಬಂದ್ರೆ, ಲವರ್ಸ್ಗೆ ಯಾವ ಥರ ಹೆಂಗೆ ಕನೆಕ್ಟ್ ಆಗುತ್ತೆ, ಅವ್ರಿಗೆ ಯಾವ ಥರ ಒಂದು ಫೀಲ್ ಇರುತ್ತೆ ಸಿನಿಮಾ? ಅದೇ ಒಂದು ಲವರ್ ಆಗಿರಲಿ ಅಥವಾ ವೈಫ್ ಆಗಿರಲಿ, ಹೆಂಗೆ ನಮ್ಮ ಹುಡುಗನ್ನ ಹೆಂಗೆ ಸಪೋರ್ಟ್ ಮಾಡ್ಕೊಂಡಿರಬೇಕು ಅಂತಂತಂದು, ಅಥವಾ ಅವ್ರನ್ನ ರಾಂಗ್ ದಾರಿಗೆ ಹೋದಾಗ ಅವ್ರಿಗೆ ಹೆಂಗೆ ವಾಪಸ್ ದಾರಿಗೆ ಕರ್ಕೊಂಬರ್ಬೇಕು ಅಂತಂತಂದು ಅಫ್ಕೋರ್ಸ್ ಅದು ಸ್ಟ್ರಾಂಗ್ ಇರೋದ್ರಿಂದ ಅದು ಒಂದು ಎಲ್ಲ ಹೆಣ್ಮಕ್ಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೂಪರ್. ಆ್ಯಂಡ್ ನಿಮ್ಮ ಟೈಟಲ್ ನೋಡಿ ನನಗೆ ಒಂದು ನೆನಪಾಯ್ತು ಆ್ಯಕ್ಚುಲಿ ಆವಾಗಲೇ. ಅಂದರೆ 3 ವರ್ಡ್ಸ್ ತೊಗೊಂಡ್ರೆ ನಿಮ್ಮ ಟೈಟಲ್ಸಲ್ಲಿ 3 ವರ್ಡು ಒಂದೇ ಹೀರೋ ಸಿನಿಮಾಗಳು 3 ಅಂದರೆ ಹಡ್ಕೊಂಡಿದೆ. ಸೊ ಏನಾದ್ರು ಗೆಸ್ ಮಾಡ್ತೀರಾ ಅಂತ?
ರಾಜು ಜೇಮ್ಸ್ ಬಾಂಡ್ ಅಲ್ಲಿ ಒಂದೇ ಹೀರೋದು 3 ಸಿನಿಮಾಗಳು ಕೊಲ್ಯಾಬ್ ಆಗಿದೆ. ಪುನೀತ್ ರಾಜ್ ಕುಮಾರ್. ಸೂಪರ್. ಹೇಳಿ ಯಾವ್ಯಾವ ಸಿನಿಮಾಗಳು? ಜೇಮ್ಸ್, ಓಕೆ, ಬಾಂಡ್, ಇನ್ನೊಂದು ರಾಜ್ ದಿ ಶೋಮ್ಯಾನ್. ಅವ್ರ ಆಶೀರ್ವಾದ ಸಿನಿಮಾಗೆ ಅವ್ರ ನಮ್ಮ ಬಾಸ್ ಅವ್ರ ಆಶೀರ್ವಾದ 100%. ನನ್ಗೆ ಅದು ಒಂದ್ ಕ್ಷಣ ಇಂಪ್ರೆಸ್ ಆಯ್ತೆ, ಕರೆಕ್ಟ್ ಅಲ್ವಾ ಅಂತ. ಆಕ್ಚುಲಿ ಈ ಆಂಗಲ್ ಇಷ್ಟು ವರ್ಷ ನಮ್ಗೆ ಫ್ಲಾಶ್ ಆಗಿದೆ. ಸೀರಿಯಸ್ಲಿ ನೀವು ಹೇಳಿದ್ಮೇಲೆ ಕರೆಕ್ಟ್ ಅಲ್ವಾ, ಅದು ನಮ್ಗೆ ಐಡಿಯಾನೇ ಇರಲಿಲ್ಲ ಅಂತ. ಆತರ ಏನಾದ್ರು ಹುಡುಕ್ತಾ ಇರ್ತೀವಲ್ಲ. ಹೌದು, ಇಲ್ಲ ನನಗೂ ಒಳ್ಳೆ ಇದಾಯ್ತು, ಖುಷಿ. ನಾವು ಅಪ್ಪು ಸರ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು, ತುಂಬಾ ವರ್ಷಗಳ ಒಡನಾಟ ಇತ್ತು. ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಬಟ್ ಎಲ್ಲೇ ಇದ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಫೀಲಲ್ಲೇ ಇದ್ದೀವಿ. ಅವ್ರ ಆಶೀರ್ವಾದ ಖಂಡಿತ ಇರುತ್ತೆ. ಒಳ್ಳೇದಾಗುತ್ತೆ ನಿಮ್ಗೆ. ಥ್ಯಾಂಕ್ ಯು. ಸೊ ಅಂಡ್ ಮೇಡಮ್ ನೀವ್ ಹೇಳಿ, ಸೊ ಒಂದು ಹೆಜ್ಜೆ ದೊಡ್ಡದಾಗಿ ಹೆಜ್ಜೆ ಇಟ್ಟಿದ್ದೀರಾ, ಸೊ ಪ್ರೇಕ್ಷಕರಿಗೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಮೂವಿ. ಸೊ 2025 ಫಸ್ಟ್ ಇಷ್ಟು ನನ್ನ ಪ್ರಕಾರ ಇಷ್ಟು ಕಾಮಿಡಿ, ಎಂಟರ್ಟೈನ್ಮೆಂಟು, ಆಮೇಲೆ ರಿಚ್ನೆಸ್, ಸ್ಕ್ರೀನ್ ಪ್ಲೇ ಹೋಗುವಾಗ ಸಾಂಗ್ಸ್ ನೋಡೋದಾಗಲಿ, ವಾವ್ ಫ್ಯಾಕ್ಟರ್ ನಿಮ್ಗೆ ಕೊಡೋದು ರಾಜು ಜೇಮ್ಸ್ ಬಾಂಡ್ ಮೂವಿಯಲ್ಲಿ ಇದೆ ಅಂತಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು 14th ಫೆಬ್ರವರಿಗೆ ಮೂವಿ ನೋಡಿ ಅಂತಂತಂದು. ಆ್ಯಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಎಲ್ಲರಿಗೂ ಮತ್ತೊಮ್ಮೆ ಇದು ನನ್ನ ಸಿನಿಮಾ ಫೆಬ್ರವರಿ 14 ನನ್ನ ಮೂವಿ ರಿಲೀಸ್ ಆಗ್ತಿದೆ. ಖಂಡಿತವಾಗಿ ನಾನು ನಿಮ್ಗೆ ಒಳ್ಳೆ ಮತ್ತೊಂದು ಸತಿ ಎಂಟರ್ಟೈನ್ ಮಾಡ್ತೀನಿ ಅಂತ ಮಾಡ್ತಿದ್ದೀನಿ. ದಯವಿಟ್ಟು 14 ಬನ್ನಿ, ಎಲ್ಲ ಮೂವಿ ನೋಡಿ ಗೆಲ್ಸಿ ಅಂತ ಕೇಳ್ಕೊತೀನಿ. ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿದೆ ಅಂದ್ರೆ, ನಿಮ್ದು ಈ ವಾರ ನೆಕ್ಸ್ಟ್ ವಾರ ಸಿನಿಮಾ ರಿಲೀಸ್ ಅಂತ ಅನ್ಕೊಂಡ್ರೆ ಲಾಸ್ಟ್ ರೀಸೆಂಟ್ ಆಗಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡ್ತೀರಾ, ಅವರು ಒಂದ್ ವಾರ ಆದ್ಮೇಲೆ ಇನ್ನೊಂದ್ ವಾರ ನೆಕ್ಸ್ಟ್ ಸಿನಿಮಾ ಇನ್ನೊಂದು ರಿಲೀಸ್ ಆಗುತ್ತೆ. ಸೊ ಹೆಂಗ್ ಕಾಂಬಿನೇಷನ್ ಒಂದೇ ವಾರ ಗ್ಯಾಪ್. ಹೀರೋಗಳು ನೋಡಿದೀವಿ, ಹೀರೋಯಿನ್ ನೋಡಿದೀವಿ, ಒಂದ್ ವಾರ ಗ್ಯಾಪ್ ಅಲ್ಲಿ ಒಂದೊಂದು ದಿನನೇ ರಿಲೀಸ್ ಆಗ್ಬಿಡುತ್ತೆ. ಡೈರೆಕ್ಟ್ ಕಾಂಪಿಟೇಷನ್ ಅವ್ರ ಸಿನಿಮಾ ಭಗವಾನ್ ದೇತಾ ಇದ್ದ ಚಪ್ಪರ್ ಪಾಡ್ಕೆ ದೇತಾ ಅಂತ. ಮೊನ್ನೆ ಫ್ರೈಡೆ ಸಂಕ್ರಾಂತಿಗೆ ಪೇಪರ್ ಆಡ್ ಬಂತು 2 ಸಿನಿಮಾದು. ಅದು ನೋಡಿ ಪ್ಲೇಸಿಂಗ್, ಆಕ್ಚುಲಿ ನಾವು ಪ್ಲೇಸಿಂಗ್ ನಾವ್ ಹೇಳೋದಲ್ಲ, ಅಂದ್ರೆ ನಾವು ಬರೀ ಡಿಸೈನ್ ಕೊಡ್ತೀವಿ, ಅವ್ರು ಅಕಾರ್ಡಿಂಗ್ಲಿ ಲೇಔಟ್ ಹಾಕೊಂತಾರೆ. ಕನ್ನಡಪ್ರಭ ಪೇಪರ್ ಅಲ್ಲಿ 2 ಹಾಫ್ ಪೇಜ್ ಒಂದೇ ಸಿಂಗಲ್ ಶೀಟ್ ಅಲ್ಲಿ ಎರಡು ಸಿನಿಮಾ ಹಾಕಿದ್ದಾರೆ. ಒಂದ್ ಫುಲ್ ಪೇಜ್ ಒಂದೇ ಡೈರೆಕ್ಟರ್ 2 ಸಿನಿಮಾ. ಗಾಡ್ ದೇವರ ಅನುಗ್ರಹ. ನೋಡೋಣ ಒಂದ್ ವಾರ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಆ ಸಿನಿಮಾ ಬಂದಾಗ ಹೆಂಗ್ ರಿಯಾಕ್ಷನ್ ಇರುತ್ತೆ. ಡೆಫಿನೆಟ್ಲಿ. ನಾನು ಎಲ್ಲರೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಪ್ರೇಮಿಗಳ ದಿನದಂದು ನಾನೊಬ್ಬ ಪ್ರೇಮಿ, ಅಂದ್ರೆ ಸಿನಿಮಾ ಪ್ರೇಮಿ. ಸೊ ಈ ಸಿನಿಮಾ ಪ್ರೇಮಿ ಡೈರೆಕ್ಷನ್ ಸಿನಿಮಾ ಬರ್ತಾ ಇದೆ, ಅದನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ. ಡೆಫಿನೆಟ್ಲಿ ನಿಮ್ಗಂತೂ ಬ್ರೇಕ್ ಆಗಲ್ಲ, ಹಾರ್ಟ್ ಬ್ರೇಕ್ ಆಗಲ್ಲ. ಅಂದ್ರೆ ಸೊ ಈ ದುಡ್ಡನ್ನ ನಾನು ಎಲ್ಲರೂ ಒಂದ್ ಕಡೆ ಊಟನಾರು ಮಾಡಿರ್ತಿದ್ದೆ, ನಾನು ಎಲ್ಲಾರು ಒಂದು ಪೆಟ್ರೋಲ್ ಹಾಕ್ಸ್ತಿದ್ದೆ ಗಾಡಿಗೆ. ಈ ತರ ರಿಗ್ರೆಟ್ ಆಗಲ್ಲ ನಿಮ್ಗೆ. ಒಂದು ಒಳ್ಳೆ ಸಿನಿಮಾ ಕಾಸಾಗ್ತದೆ ಅಂತ ಪ್ರತಿಯೊಬ್ಬ ಆಡಿಯನ್ಸ್ಗೂ ಆತ್ಮತೃಪ್ತಿ ಆಗುತ್ತೆ. ಸರಿ ಸರ್, ಅಲ್ಲಿ ರಾಘವ, ಇಲ್ಲಿ ರಾಜು, ಎಲ್ಲ ಆನ್ಮಯ ಆಗಿದೆ. So thank you, all the best. Thank you so much. Special thanks. ನಮ್ಗೆ ಈ ಆಂಗಲ್ ಗೊತ್ತಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಸರ್. Thank you. Thank you.